ಸ್ವತಂತ್ರ ಭಾರತದ ಕರಾಳ ಇತಿಹಾಸಕ್ಕೆ ಸಂಬಂಧಿಸಿದ ಸುದ್ದಿ ಇದು. ಇವತ್ತಿಗೆ ಕರೆಕ್ಟಾಗಿ 50 ವರ್ಷಗಳ ಹಿಂದೆ ಆಗ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಭಾರತದ ಮೇಲೆ ತುರ್ತು ಪರಿಸ್ಥಿತಿ ಅರ್ಥಾತ್ ಎಮರ್ಜೆನ್ಸಿಯನ್ನು ಹೇರಿದರು. 1975 ಜೂನ್ 25ನೇ ತಾರೀಕು ಇವತ್ತಿಗೆ ಕರೆಕ್ಟಾಗಿ 50 ವರ್ಷಗಳ ಹಿಂದೆ 21 ತಿಂಗಳು ಈ ದೇಶ ತುರ್ತು ಪರಿಸ್ಥಿತಿಲಿತ್ತು. ಯಾರೋ ಹೊರಗಿನವರು ಬಂದಿದ್ದರು ನಮ್ಮ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಅಂತ, ನಮ್ಮನ್ನು ಲೂಟಿ ಹೊಡೆಯೋದಕ್ಕೆ ಅಂತ. ಅವರು ಬಂದರು, ನಮಗೇನು ಸ್ವಾತಂತ್ರ್ಯ ಕೊಟ್ಟಿರಲಿಲ್ಲ, ನಮ್ಮ ಹಕ್ಕುಗಳ ದಮನ ಮಾಡಿದರು. ಅವರನ್ನು ಹೋರಾಡಿ ಹೊರಗಡೆ ಕಳಿಸಿದ್ವಿ. ಅದೆಲ್ಲ ಸ್ವಾತಂತ್ರ್ಯ ಪೂರ್ವದ ಇತಿಹಾಸ, ಸ್ವಾತಂತ್ರ್ಯ ಹೋರಾಟದ ಇತಿಹಾಸ. ಅಷ್ಟೆಲ್ಲ ಮಾಡಿ ಸ್ವಾತಂತ್ರ್ಯ ಪಡೆದ ನಂತರ ಈ ದೇಶ 21 ತಿಂಗಳ ಕಾಲ ಹಕ್ಕುಗಳಿಲ್ಲದೆ ಅಧಿಕಾರಗಳಿಲ್ಲದೆ ಜೀವನ ನಡೆಸ್ತು. ಅದನ್ನು ತುರ್ತು ಪರಿಸ್ಥಿತಿ ಅಂತ ಕರೀತಾರೆ. ಇಂದಿರಾ ಗಾಂಧಿ ಹೇರಿದ್ದದು. ಇದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಮರ್ಥಿಸಿಕೊಳ್ಳುವವರಿಗೆ ಏನೇನೋ ಲೆಕ್ಕಾಚಾರಗಳು ಇರ್ತವೆ ಅಂತ ಅರ್ಥ. ಈಗಲೂ ಇದ್ದಾರೆ ಕೆಲವರು. ಅನಿವಾರ್ಯತೆ ಯಾಕೆ ಬಂದಿತ್ತು ಗೊತ್ತಾ, ಇಂಥ ಕಾರಣಕ್ಕೆ ಮಾಡಿಬಿಟ್ರು, ಹಿಂಗಾಗದೆ ಹೋಗಿದ್ರೆ ಹಂಗಾಗ್ತಿತ್ತು. ಅರ್ಥ ಆಗ್ತವೆ ನಿಮ್ಮ ಮುಖವಾಡಗಳೆಲ್ಲ. ಇದನ್ನು ಸಂವಿಧಾನ ಹತ್ಯಾ ದಿನವನ್ನಾಗಿ ಆಚರಿಸಬೇಕು ಅಂತ ಕೇಂದ್ರ ಸರ್ಕಾರದ ನಿರ್ಧಾರ. ಇದು ಸಂವಿಧಾನ ಹತ್ಯೆಯಾದ ದಿನ ಅಂತ BJP ಆಚರಣೆ ಮಾಡ್ತಾ ಇದೆ. 1975 ಜೂನ್ 25ನೇ ತಾರೀಕು ಘೋಷಣೆಯಾದಂಥ ತುರ್ತು ಪರಿಸ್ಥಿತಿ 1977 ಮಾರ್ಚ್ 21ನೇ ತಾರೀಕಿಗೆ ತುರ್ತು ಪರಿಸ್ಥಿತಿ ಮುಗಿತು ಈ ದೇಶದಲ್ಲಿ. ಅದು ನಡೆದಿದ್ದು ಯಾಕೆ? ಅಧಿಕಾರಕ್ಕಾಗಿ ಅಷ್ಟೇ. 1971 ಎಲೆಕ್ಷನ್ ಆಗಿರುತ್ತೆ, ಕಾಂಗ್ರೆಸ್ ಸರ್ಕಾರ ಬಂದಿರುತ್ತೆ, ಇಂದಿರಾ ಗಾಂಧಿ ಪ್ರಧಾನಿಯಾಗಿರ್ತಾರೆ. ಇವರು ರಾಯಬರೇಲಿಯಲ್ಲಿ ಗೆದ್ದಿದ್ರು. ಇಂದಿರಾ ಗಾಂಧಿ ರಾಯಬರೇಲಿಯಲ್ಲಿ ಗೆದ್ದಿರ್ತಾರೆ ರಾಜ್ ನಾರಾಯಣ್ ವಿರುದ್ಧ. ರಾಜ್ ನಾರಾಯಣ್ ಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ತಾರೆ, ಚುನಾವಣೆಯಲ್ಲಿ ಅಕ್ರಮ ಮಾಡಿ ಗೆದ್ರು ಇಂದಿರಾ ಗಾಂಧಿ ಅಂತ. ರಾಯಬರೇಲಿಯ ತಮ್ಮದೇ ಕ್ಷೇತ್ರದಲ್ಲಿ ತಾವು ಅಕ್ರಮ ಮಾಡಿ ಗೆದ್ದಿದ್ದಾರೆ ಅಂತ. ಎಲೆಕ್ಷನ್ ಪಿಟಿಷನ್ ಅದು 4 ವರ್ಷ ನಡೀತು ಕೋರ್ಟ್ನಲ್ಲಿ. 4 ವರ್ಷ ಎಲೆಕ್ಷನ್ ಪಿಟಿಷನ್ ನಡೆದು 1975 ಜೂನ್ 12ನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು. ಹೌದು, ಇಂದಿರಾ ಗಾಂಧಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಎಲೆಕ್ಷನ್ ಗೆದ್ರು ಅಂತ. ತೀರ್ಪದಷ್ಟೇ ಆಗಿರಲಿಲ್ಲ, ಅವರ ಗೆಲುವನ್ನು ಬರ್ಖಾಸ್ತು ಮಾಡಿಬಿಡ್ತಾರೆ. ಅದರ ಅರ್ಥ ನೀವು ಗೆದ್ದಿದ್ದು ನಲ್ ಆ್ಯಂಡ್ ವೈಡ್ ಅಂತ, ಗೆದ್ದಂಗೆ ಅಲ್ಲ ಅದು. ಒಂದು ತೀರ್ಪು ಅಕ್ರಮ ಮಾಡಿ ಚುನಾವಣೆ ಗೆದ್ರು ಅನ್ನೋದು, ಇನ್ನೊಂದು ತೀರ್ಪು ನೀವು MP ಆಗಿರೋದಿಲ್ಲ ಅನ್ನೋದು. ಶಿಕ್ಷೆ ಏನಂಗಿದ್ರೆ ಮುಂದಿನ 6 ವರ್ಷ ಯಾವುದೇ ಎಲೆಕ್ಷನ್ಗೂ ನೀವು ಸ್ಪರ್ಧೆ ಮಾಡಬಾರದು ಅಂತ. ಜಗಮೋಹನ್ ಲಾಲ್ ಸಿನ್ಹಾ ಜಡ್ಜ್ಮೆಂಟು, ಮುಂದಿನ 6 ವರ್ಷ ನೀವು ಯಾವುದೇ ಎಲೆಕ್ಷನ್ ಸ್ಪರ್ಧೆ ಮಾಡಬಾರದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.